ಹಾಯ್ ಗಾಯ್ಸ್, ವೆಲ್ಕಮ್ ಟು ರಘು ಕನ್ನಡಿಗ ಗಾಯ್ಸ್. ಆದರೆ ಇದು ನಂದು ಬ್ಲಾಗ್ ಅಲ್ಲ, ನಮ್ಮ ಮೇಡಮ್ ಅವ್ರದ್ದು ಹೇಮಾ ರಘು ಲೈವ್ ಬ್ಲಾಗ್ಲೆ ಸ್ವಾಗತ ಸುಸ್ವಾಗತ ಗಾಯ್ಸ್. ಇನ್ಮೇಲೆ ಬ್ಲಾಗ್ ಮಾಡಬೇಕು ಅಂತಾದರೆ ಅವ್ರು ಮಾಡಬೇಕಿತ್ತು, ಆದರೆ ನಾನೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಫಸ್ಟು. ಬನ್ನಿ ಅವ್ರು ಏನು ಮಾಡ್ತಾ ಇದ್ದಾರೆ ನೋಡೋಣ, ಓಕೆನಾ? ನನ್ನ ಬ್ಲಾಗ್ನ ನೀವೇನು ಸ್ಟಾರ್ಟ್ ಮಾಡೋದು? ಹಾಗೆ ಸುಮ್ಮನೆ ವಿತೌಟ್ ಮೈ ಪರ್ಮಿಷನ್ ಬೇಕಾ? ಏನಕ್ಕೆ ಬ್ಲಾಗ್ ಶುರು ಮಾಡ್ಬೇಕಾದ್ರೆ ನಾನು ಕೇಳಬೇಕು. ಏನಂತ ಕೇಳಬೇಕು? ಮಾಡ್ಲಾ ನಿಮ್ಮ ಫೋನಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ಲಾ ಬೇಡ ಅಂತ ಕೇಳಬೇಕು. ಪರ್ಮಿಷನ್? ಮಿಲ್ಕ್ ಶೇಕ್ ಮಾಡ್ಲಾ ಜ್ಯೂಸ್ ಮಾಡ್ಲಾ? ಅಮ್ಮ ಜ್ಯೂಸ್ ಮಾಡ್ರಮ್ಮ. ಮಿಲ್ಕ್ ಶೇಕ್ ಬೇಡಲ್ಲ? ಬೇಡಮ್ಮ. ಇನ್ನೊಂದು ವಿಷಯ ಗೊತ್ತಾ? ಗೊತ್ತಿಲ್ಲ. ಹಾಲೇ ಇಲ್ಲ ಮನೇಲಿ. ಥ್ಯಾಂಕ್ ಯು. ಸ್ವೀಟ್ ಇದೆಯಾ? ಹಣ್ಣು ಸ್ವೀಟ್ ಇದೆಯಾ? ಗೊತ್ತಿಲ್ಲ, ತಿಂದಿಲ್ಲ ಅಕ್ಕ ನಾನು. ಏನು ಮಾಡ್ತಾ ಇದೆಯಾ ಈಗ? ಅದರಲ್ಲಿ ಜ್ಯೂಸ್ ಮಾಡೋಣ ಅಂತ ತೊಳ್ಕೊಂಡೆ, ಚಿಕ್ಕದೊಂದಿತ್ತು. ಇದನ್ನ ಬೀಜನ ತೆಗ್ದಿಟ್ಕೊಂಡಿದ್ದೀನಿ. ಓಕೆ. ಬೀಜದಿಂದ ಏನು ಉಪಯೋಗ ಅಂತ ಹೇಳ್ತೀನಿ. ಫ್ಯಾನ್ ಫೋನ್ ಕೊಡೋದು ಅದೇ ಸೌಂಡ್ ಬರುತ್ತೆ ಅಂತ. ಬೀಜನ ಏನ್ ಮಾಡ್ಬೇಕಾದ್ರೆ ಬಿಸಾಡಬಾರ್ದು. ನಾವು ಚಿಕ್ಕವ್ರು ಇರ್ಬೇಕಾದ್ರೆ ಏನ್ ಮಾಡ್ತಿದ್ವು ಅಂದ್ರೆ ತೊಳೆದ್ಬಿಟ್ಟು ಅದನ್ನ ಒಣಗಿಸಿ ತಿಂತಾ ಇರೋ ಬೀಜ ಟೈಮ್ ಪಾಸ್ಗೆ ಅಂತ. ಬಟ್ ನಿಜವಾಗ್ಲೂ ಅದು ಹೆಲ್ತ್ಗೆ ತುಂಬಾ ಒಳ್ಳೇದು. ಕಿಡ್ನಿ ಸ್ಟೋನ್ ಇರ್ಬೋದು, ಕಲ್ಲಂಗಡಿ ಬೀಜ, ಈ ಬೀಜ ಎಲ್ಲ ತುಂಬಾ ಒಳ್ಳೇದು ಅಂತಾರೆ. ಆದ್ರಿಂದ ಅದನ್ನ ಹಾಗೆ ನೀರ್ ಹಾಕಿನೋ ಹಾಲು ಹಾಕಿನೋ ಆಯ್ತು. ಒಂದು ಸ್ವಲ್ಪ ಟೇಸ್ಟ್ ನೋಡಿ ಹೇಗಿದೆ ಅಂತ. ಒಂದೇ ಸಲ ಒಂದೆಣ್ಣೆ ಹಾಕ್ಬಿಟ್ರೆ ಹೇಗೆ ಆಗುತ್ತೆ? ಒಂದೇ ಲೋಟ ಆಗೋದು. ಆಮೇಲೆ ನೀರ್ ಹಾಕೊಂಡ್ರೆ ಇದು ಟೇಸ್ಟ್ ನೋಡ್ಲಾ? ಹಣ್ಣು ಹೇಗಿದೆ, ಸ್ವೀಟ್ ಇದೆಯಾ, ಹೇಗೆ? ಶುಗರ್ ಹಾಕೊಳಕ್ಕೆ ನೀವೊಬ್ರು ತಿನ್ಬಿಟ್ರೆ ನನಗೆ ನಿಜವಾಗ್ಲೂ ಹಣ್ಣೆ ತಿನ್ಬೋದಿತ್ತು ಜ್ಯೂಸ್ಗಿನ. ಈಗಲೂ ಕಾಲ ಮಿಂಚಿಲ್ಲ ಗೈಸ್. ನಮ್ಮ ಮೇಡಮ್ ಅವರು ಜ್ಯೂಸ್ ಮಾಡೋಕ್ಕೆ ಅಂತ ನೋಡಿದ್ರು. ಅದು ಸ್ವೀಟ್ ನೋಡ್ಬಿಟ್ಟು ಜಾಸ್ತಿ ಕೊಡ್ತೀನಿ. ಸ್ವೀಟ್ ನೋಡ್ಬಿಟ್ಟು ಅದು ಹಣ್ಣೆ ಸಖತ್ ಸ್ವೀಟ್ ಇದೆ, ಅದರಿಂದ ಜ್ಯೂಸ್ ಕ್ಯಾನ್ಸಲ್. ಹಣ್ಣೆ ತಿನ್ನೋದು ಹಂಗೇನೆ. ಹೇಳ್ಬೇಕಂದ್ರೆ ಹಣ್ಣು ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು. ಇವ್ರೇನು ಜ್ಯೂಸ್ ಮಾಡು ಅಂತ ಇದ್ರು. ಹಲೋ, ನಾನು ಹೇಳಿದ್ದು ಜ್ಯೂಸ್ ಕುಡಿಯೋಣ, ಈಚೆ ಬೇಜಾರಾಗ್ತದೆ ಬಾ ಅಂತ. ಇವಳು ಹೇಳುದು ಹಣ್ಣೆ ತಗೋ ಜ್ಯೂಸೇ ಕುಡಿಬೋದು, ಮನೇಲಿ ಮಾಡ್ಕೊಡ್ತೀನಿ. ಇಲ್ಲಿ ನೋಡಿದ್ರೆ ಎಲ್ಲ ಟರ್ನಿಂಗ್ ಆಯ್ತು, ಸ್ವೀಟ್ಸ್ ಆಗಿದೆ. ಹೇಳ್ಬೇಕಂದ್ರೆ ಜ್ಯೂಸ್ಗಿನ ಅದನ್ನ ಸಾಯಿಸಿ ತಿನ್ನೋ ಬದಲು ಏನ್ ಸಾಯಿಸಿ ಹಣ್ಣನ್ನ ಸಾಯಿಸಿ ಏನ್ ಮಾಡ್ತಾ ಇದ್ಯಾ ಈಗ? ಇವಳು ಸಾಯಿಸಿಲ್ವಂತೆ ಹಣ್ಣನ್ನ. ಸಾಯಿಸೋದು ನಂಗೆ ಮಿಕ್ಸಿ ಜಾರ್ಗೆ ಹಾಕಿ ಸುತ್ಸೋ ಬದಲು ಹಿಂಗ್ ಕಟ್ ಮಾಡ್ಕೊಂಡು ತಿಂದ್ರೆ ಮಾತ್ರ. ಗೈಸ್, ಇದ್ರಲ್ಲಿ ಸಕ್ಕರೆನೇ ಬೇಡ, ಅಷ್ಟು ಸ್ವೀಟ್ ಇದೆ ಹಣ್ಣು. ಬನ್ನಿ ಈಚೆ ಹೋಗೋಣ. ಈ ಬೇಸಿಗೆಲಿ ಊಟ ತಿನ್ನಕ್ಕಾಗಲ್ಲ, ಬರೀ ನೀರು ಕುಡಿಬೇಕು ಅನ್ಸುತ್ತೆ. ನಿಜವಾಗ್ಲೂ ನಾನು ಒಂದು ಪಾವ ಟೊಮೆಟೊ ಬಾತ್ ಮಾಡಿರೋದು, ಬೆಳಗ್ಗೆ ಮಾಡಿರೋದು ಇನ್ನೂ ಹಂಗೆ ಇದೆ, ಈಗಲೂ ತಿನ್ಬೋದು. ಈ ಬಿಸಿಲಲ್ಲಿ ಟೊಮೊಟೊ ಬಾತ್ ಅಂತೆ ಏನೇನ್ ಮತ್ತೆ ಇವ್ರಿಗೆ ಮಾತಿದೆ. ತಿಂಡಿ ಏನ್ ಮಾಡ್ಲಿ ಅಂತಾರೆ. ರಾತ್ರಿ ಚಪಾತಿ ಮಾಡಿದ್ನಲ್ಲ, ರಾತ್ರಿ ಮಾಡಿರೋ ಚಪಾತಿನೂ ಹಾಗೆ ಇದೆ ಮನೇಲಿ. ಹಂಗಾರೆ ನಿಮ್ದೇನ ಅದು ಚಪಾತಿ? ನಾನು ಚಪಾತಿನ ತಿಂತೀನಿ. ರೈಸ್ ಐಟಮ್ ಮುಂದೆ ಏನು ತಿನ್ನಕ್ಕಾಗಲ್ಲ ಗೈಸ್. ನೋಡಿ, ಈಗ ಸಾಧ್ಯ ಆದಷ್ಟು ನೀರು ಕುಡೀರಿ, ಹಣ್ಣು ತಿನ್ನಿ. ಸೂಪರ್. ಇನ್ನೊಂದೇನು ಗೊತ್ತಾ, ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಹಣ್ಣೆ ತಿಂದಿಲ್ಲ. ಇವತ್ತೇ ತಂದ್ಕೊಟ್ಟಿದ್ದು ಅವ್ರಿಗೆ ಜ್ಯೂಸ್ ಮಾಡು ಅಂತ. ಜ್ಯೂಸ್ ಕುಡಿಸ್ತೀನಿ ಅಂದರು, ಜ್ಯೂಸ್ ಕುಡಿಸೋದು ಬೇಡ, ಸುಮ್ಮನೆ ಅದು ವೇಸ್ಟು, ಮನೇಲೇ ಮಾಡ್ಕೊಳ್ಳೋಣ ಅಂತ ಹೇಳಿದೆ ಅಷ್ಟೇ. ಮಕ್ಕಳಿಗೆ ಆದಷ್ಟು ನೀರು ಕುಡಿಯೋಕೆ ಹೇಳಿ. ಮಕ್ಕಳು ಈ ಟೈಮಲ್ಲಿ ನೀರು ಕುಡಿಯಲ್ಲ, ಆಟ ಆಡತ್ತಾನೋ ಏನೋ ಮರ್ತ್ಬಿಡ್ತಾರೆ. ಮಕ್ಕಳಿಗೆ ಅಬ್ಸರ್ವ್ ಮಾಡಿ ಅವಾಗವಾಗ. ಸರಿ, ಏನು ಅಡುಗೆ ಮಾಡ್ತೀಯ ಮನೇಲಿ? ನಾವೇ ದೊಡ್ಡವ್ರು ಅಬ್ಸರ್ವ್ ಮಾಡಿ ಒಂದೊಂದು ಲೋಟ ನೀರನ್ನ ಮಕ್ಕಳಿಗೆ ಅವಾಗವಾಗ ಕೊಡಬೇಕಾಗುತ್ತೆ. ನೆನ್ಪು ಮಾಡಿ ಗೊತ್ತಾಗ್ಬಿಡ್ತಾರೆ. ನಮ್ಮ ಹೊಟ್ಟೆಗೆ ಏನು ಮಾಡ್ತೀವಿ ಈಗ? ಟೊಮೆಟೊ ಬಾತ್ ಐತೆ, ಅದು ಬೇಡ. ಚಪಾತಿ ಐತೆ, ಅದು ಬೇಡ. ಕಾಳು ಗುಜ್ಜು ಐತೆ, ಅದು ಬೇಡ. ಇದರಿಂದಲೇ ಇದೆ ಊಟ. ಅಲ್ವಾ? ಅಷ್ಟೆಲ್ಲ ಇಟ್ಕೊಂಡು ಹಿಂಗ್ಯಾರು ಮಾಡ್ತಾರೆ? ನಾನು ಕರೆಕ್ಟಾಗೆ ಹೊಟ್ಟೆ ತುಂಬ ಮಟ್ಟಿಗೆ ಕೊಟ್ಬಿಟ್ಟು ಸಾಕು. ಹೊಟ್ಟೆ ತುಂಬ ಅಷ್ಟು, ಇನ್ನೂ ಮಿಕ್ಕಷ್ಟಿದೆ. ಇಬ್ಬರು ತಿಂದ್ರೂ 2 ಚಪಾತಿ ಇದೆ, ಸ್ವಲ್ಪ ಟೊಮೆಟೊ ಬಾತ್ ಇದೆ, 2 ಖಾಲಿ ಆಗಲ್ಲ. ಅಷ್ಟು ಇಟ್ಕೊಂಡು ಇನ್ನೇನಾರು ಮಾಡಿದ್ರೆ ಬಿಸಾಕೋದೇ ಬೆಳಿಗ್ಗೆ. ನಿಜವಾಗ್ಲೂ ಎಲ್ಲರೂ ಚೆನ್ನಾಗಿ ನೀರು ಕುಡೀರಿ ಇವಾಗ. ಅದರಲ್ಲಿ ಮೊಸರು ತಗೊಳ್ಳಿ, ನೀರು ಮಜ್ಜಿಗೆ ಮಾಡ್ಕೊಡಿ. ನಾನು ಅನ್ಕೊಂಡೆ, ನಾ ಹೇಳಿಲ್ವಾ ನಮ್ಮ ಮನೆ ಆನೆ ಅಂತ ನೆನ್ನೆನೆ ಹಾಡು ಹೇಳಿದೆ. ನಾನು
ನನ್ ಕಣ್ ಮುಂದೆ ಇರಬಾರ್ದು ಮತ್ತೆ ತಿನ್ಬೇಕು. ಹ್ಞೂ ನೋಡಿದ್ರಾ, ನನ್ ಕಣ್ ಮುಂದೆ ಇರಬಾರ್ದು. ಏಕೆ ನನ್ಗೆ ಹಂಗೇನೆ. ಏನ್ ಹಂಗೆ? ನಿಂದು ನಿನ್ ಮಗಂದು ಒಳ್ಳೆ ಗೋಳಾಯ್ತು ನಮ್ಗೆ ಮನೇಲಿ. ಮಗನ ವಿಷಯ ಬೇಡ, ಮಗ ಇಲ್ಲ ಇವಾಗ ಇಲ್ಲಿ. ಅದಕ್ಕೆ ನಮ್ಮಿಬ್ರು ವಿಷಯ ಮಾತಾಡ್ಬೇಕು. ಈಗ ನನ್ಗೆ ಇಷ್ಟವಾಗಿದ್ದು ತಿನ್ನೋ ಪದಾರ್ಥ ಇಟ್ಕೊಂಡಿದ್ರೆ ನಾನು ಖಾಲಿ ಮಾಡೋದಂತ ಬಿಡಲ್ಲ. ನನಗೆ ಬೇರೆ ಏನು ಕೊಟ್ಟರು ತಿನ್ನಲ್ಲ. ಅದು ಸ್ವೀಟ್ ಇರೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಷ್ಟೇ. ಓ 1 kg ಸ್ವೀಟ್ ತಗೊಂಡ್ಬಂದು ತಿನ್ನೋಕು ಬೇಡಪ್ಪ. ಸ್ವಲ್ಪ ಸ್ವಲ್ಪ ನೀನೇ ತಿನ್ಸ್ಬಿಡೋಣ ನಾನು. ನೋಡಿ ಈಗ ನಾ ಹೇಳಿಲ್ವಾ, ಅಲ್ಲಿ ಶೋ ಮಾರಕ್ಕಿಟ್ರೆ ಅಷ್ಟೇ. ದೊಡ್ಡ ಪೀಸ್ ಹಾಕ್ಬಿಟ್ಟು ಇನ್ನೊಂದು ಚಿಕ್ಕ ಪೀಸ್ ಹಾಕ್ಬಿಟ್ಟು ಅದರಲ್ಲೂ ಒಂದು ಭಾಗ ಕೇಳ್ತಾರೆ ಅವರು. ಜಾಸ್ತಿ ಕೊಟ್ಟಿರ್ಲಿಲ್ವಾ ಗಾಯ್ಸ್? ಇನ್ನೊಂದು ಗೊತ್ತಾ, ಕೆಲಸ ಮುಗಿಸ್ಕೊಂಡು ಇವತ್ತು ಬೇಗ ಬಂದಿರೋದಕ್ಕೆ ಏನಕ್ಕೆ ಬೇಗ ಬಂದೆ ಹೋಗಪ್ಪ ಅಂತಲ್ಲ ಗೈಸ್. ಇವ್ರಿಗೇನು ಗೊತ್ತು ಡ್ರೈವರ್ ಕಷ್ಟ ಹೇಳಿ. ನನ್ನ ಮೊದಲೇ ಕಬ್ಬಣ ಟಾಪ್ ಮೇಲೆ ಸುಟ್ಟೋಯ್ತಾ ಇದೆ ನನ್ನ ತಲೆ ಅಂತೂ. ಬರ್ತಾ ಇದ್ದೀನಿ, ಗಾಡಿ ಓಡ್ಸೋಕೆ ಆಗ್ತಾಯಿಲ್ಲ ಗೈಸ್. ಎಷ್ಟು ನೀರು ಕುಡಿತಾ ಇದ್ದೀನಿ ಅಂದರೆ ನಿಜವಾಗ್ಲೂ. ನನ್ನ ಗಾಡಿ ವಾಟರ್ ಕ್ಯಾನ್ಗಳು ಎಷ್ಟು ಲೀಟ್ರ್ ತೊಗೊಂಡಿದ್ದೀನಿ ನೋಡಿ ಇವತ್ತು? 3 ಕ್ಯಾನ್ ತೊಗೊಂಡಿದ್ದೀನಿ. 1 ಲೀಟ್ರ್ 3 ಕ್ಯಾನ್ ತೊಗೊಂಡಿದ್ದೀನಿ ಖಾಲಿ. ಹೌದು, ಗಾಡಿನೇ ಓಡ್ಸೋಕ್ಕಾಗ್ತಾಯಿಲ್ಲ ಗಾಯ್ಸ್. ಅಷ್ಟು ನನಗೆ ಇವತ್ತು ಇದು ಏನದು ಅಲ್ಲಿ ಈಚೆ ಅಷ್ಟು ಶಕೆ ಇದೆ, ಈಟು ನನ್ನ ಗಾಡೀಲಿ ಮೊದಲೇ. ಅದ್ರಲ್ಲಿ ಬೇರೆ ಈ ಟ್ರಾಫಿಕ್ಕು ತಲೆ ನೋವು ಬಂದ್ಬಿಡುತ್ತೆ ಗಾಯ್ಸ್. ಏನು ಮಾಡಲಿ, ಬೇಗ ಬಂದರೂ ತಪ್ಪು, ಬಾಡಿಗೆ ಹೊಡ್ಕೊಂಡು ಇಷ್ಟು ಬೇಗ ಯಾಕೆ ಬರ್ತೀಯಾ ಅಂತಾಳೆ. ಸರಿ ಆಯಿತು ಬಿಡಪ್ಪ, ಆಯಿತು. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡಿದ್ವಿ. ಏನೋ ಮಾಡಬೇಕು ಅನ್ನಿಸ್ತು, ಯಾಕೋ ಬೇಜಾರಾಗ್ತಿತ್ತು. ಮಗ ಬೇರೆ ಮನೇಲಿ ಇರಲಿಲ್ಲ. ಏನೋ ಅಂದ್ರೆ ಬೇಕು ಅನ್ನಿಸ್ತಿದೆ. ಅವನಿದ್ರೆ ಸ್ವಲ್ಪ ಮಾತಾಡ್ತಿದ್ರೆ ಹೊಸಿ ತಲೆ ತಿನ್ನೋದು ಜಾಸ್ತಿ ಇರ್ತದೆ. ಹೊಸಿಗೆ ಓಡಾಡ್ತಿದ್ದೆ ಅವನ ತಲೆ ನಾವು ತಿಂತಿದ್ವೋ ಗೊತ್ತಿಲ್ಲ ಒಟ್ಟಿಗೆ. ಬಟ್ ಮಿಸ್ ಮಾಡ್ಕೋತಾ ಇದೆ ನನ್ನ ಮಗನ ಅಂತ, ಪಕ್ಕಾ ಮಿಸ್ ಮಾಡ್ಕೋತಾ ಇದೆ. ಹಂಗಾಗಿ ಸ್ವಲ್ಪ ನಾವು ವ್ಲಾಗ್ ಮಾಡೋದೇ ಸಮಾಧಾನ ಆಗುತ್ತೆ ಅಂತ ವ್ಲಾಗ್ ಮಾಡಿದ್ವಿ. ಎಲ್ಲೂ ಹೋಗಿಲ್ಲ ಅವನು. ಇಲ್ಲೇ ನಮ್ಮ ಅದಕ್ಕೆ ಮನೇಲಿದ್ದಾನೆ. ಓಡ್ ಬರ್ತೀನಿ ಅಂದ್ಬಿಟ್ಟು ಇವತ್ತು ಒಂದಿನ ಮಾತ್ರ ಹೋಗಿದ್ದಾನೆ ಅಷ್ಟೇ. 2 ದಿನ ಮಟ್ಟಿಗೆ ಹೋಗಿದ್ದಾನೆ, ಹೋಗ್ಬಿಡ್ತಾನೆ ಅಷ್ಟೇ. ಅದು ನಮ್ಗೆ ಸ್ವಲ್ಪ ಬೇಜಾರಾಗುತ್ತೆ. ನಿನ್ನೆ ದಿನ ಎಕ್ಸಾಮ್ ಮುಗಿತಲ್ಲ, ಅವನಿಗೂ ಸ್ವಲ್ಪ ಕರೀತಾ ರಜೆ ಬಂದಿರೋದ್ರಿಂದ ಒಂದು 2 ಡೇಸ್ ಸ್ವಲ್ಪ ಅವ್ರಿಗೆ ಮೈಂಡ್ ಫ್ರೆಶ್ ಆಗಲಿ ಅಂತ ಹೋಗಿದ್ದಾನೆ. ಇರ್ಲಿಪ್ಪ ಗೈಸ್, ನನ್ ಬೊಟ್ಟೆ ಕಾಣಿಸ್ತಿಲ್ಲ ಅಲ್ವಾ? ಬೊಟ್ಟು ಕುಂಕುಮ ಎಲ್ಲ ಕಾಣಿಸ್ತಿಲ್ಲ ಇದೆ. ಯಾಕೆ? ಏನೋ ಒಂಥರ ಏನೋ ಸೆಟ್ಟಿಂಗ್ಸ್ ಎಲ್ಲ ಚೇಂಜ್ ಆಗಿದೆಯಾ? ಎಂತದು ಆಗಿಲ್ಲಮ್ಮ, ನೀಟಾಗಿದೆ ಬಿಡು. ಕೈನ ಹಣೆ ಬೊಟ್ಟೆ ಹಾಕಿದ್ಮೇಲೆ ನಂಗೆ ಕಾಣಿಸ್ತಾ ಇದೆ. ಏನು ಆಗಿಲ್ಲಪ್ಪ, ಚೆನ್ನಾಗಿದೆ. ನಾನು ಸೆಟ್ ಮಾಡ್ಕೊಡ್ಬೇಕಿತ್ತು, ಅದು ಹಿಂಗೆ ಸೆಟ್ ಮಾಡ್ಕೊಂಡ್ರೆ ಗೊತ್ತಿಲ್ಲ. ಚೆನ್ನಾಗಿದೆ ಗೈಸ್, ಫೋನಲ್ಲಿ ಸೆಟ್ಟಿಂಗ್ ಚೆನ್ನಾಗಿದೆ ಗೈಸ್. ಮತ್ತೆ ನಮ್ಮ ಡೈಲಿ ಬ್ಲಾಗಿಂದ ಏನಾದರೂ ಮೆಸೇಜ್ ಇದ್ದರೆ ನಮಗೆ ಯಾವ ಥರ ಮಾಡಿ ಅಂದರೆ ಯಾವ ಥರ ಮಾಡ್ತೀವಿ. ಮೆಸೇಜ್ ಮಾಡಿ, ಖಂಡಿತ ಕಮೆಂಟ್ ಮಾಡಿ. ವ್ಲಾಗ್ನ ಮಾಡಿಲ್ಲ ಅಂತ ಹೇಳಿದ್ರೆ ಹಿಂಗೆ ಎಕ್ಸಾಮ್ ಸಲುವಾಗಿ ಸ್ವಲ್ಪ ಬಿಸಿ ಇದ್ದೆ, ಹಂಗಾಗಿ ಸ್ವಲ್ಪ ಡೈಲಿ ವ್ಲಾಗ್ನ ನಿಲ್ಲಿಸಿದ್ದೆ. ಇನ್ಮೇಲೆ ಸ್ವಲ್ಪ ಸ್ಟಾರ್ಟ್ ಮಾಡಿ, ಯಾಕಂದರೆ ಎಕ್ಸಾಮ್ ಎಲ್ಲ ಮುಗೀತು, ಎಲ್ಲನೂ ಕ್ಲಿಯರ್ ಆಯಿತು. ಆದಷ್ಟು ಈಗ ಡೈಲಿ ಸ್ವಲ್ಪ ಕಂಟೆಂಟ್ ಕೊಡೋಣ. ಸಾರಿ ಫ್ರೆಂಡ್ಸ್, ಏನೋ ಸ್ವಲ್ಪ ಸೆಟ್ಟಿಂಗ್ಸಲ್ಲಿ ತಪ್ಪು ಮಿಸ್ಟೇಕ್ ಆಗಿತ್ತು. ನಾನು ಅದೇ ಅನ್ಕೊತಾ ಇದ್ದೆ, ಫೇಸ್ ಹಾಕಿ ಕಾಣಿಸ್ತಾ ಇದೆ, ಬೊಟ್ಟೆ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಇವ್ರು ಏನೂ ಇಲ್ಲ ಸ್ಟಾಪ್ ಮಾಡಿದ್ದು. ಒಳ್ಳೆ ನನಗೇನೋ ಚೆನ್ನಾಗೇ ಕಾಣಿಸ್ತಾ ಇರಲಿಲ್ಲ, ಹಂಗಾಗಿ ಸ್ಟಾಪ್ ಮಾಡಿ ಸೆಟ್ಟಿಂಗ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ನೋಡೋಣ. ಮತ್ತು ಬೇಸಿಗೆ ರಜೆ ಶುರು ಆಗಿದೆ, ಎಲ್ಲ ಹೊರಗಡೆ ಹೋಗ್ತಾ ಇದ್ದಾರೆ ಅಲ್ವಾ? ಸಮ್ಮರ್ ಹಾಲಿಡೇಸ್ ಬಂದರೆ ಮಕ್ಳಿಗೂ ಖುಷಿ, ದೊಡ್ಡವ್ರಿಗೂ ಒಂಥರ ಬೇಸಿಗೆ ತಡೆಯೋಕ್ಕಾಗಲ್ಲ ಅಷ್ಟೇ. ಅದು ಬಿಟ್ಟರೆ ಒಂಥರ ಚೆನ್ನಾಗಿರುತ್ತೆ. ಇನ್ನು ಮಕ್ಕಳನ್ನ 2 ತಿಂಗಳು ಹುಷಾರಾಗಿ ನೋಡ್ಕೋಬೇಕು. ಬಿಸಿಲು ಜಾಸ್ತಿ ಒಣಗ್ಸೋಕೆ ಬಿಡಬಾರ್ದು, ಮಳೆ ನಿನ್ನೆ ಕೊಡಬಾರ್ದು. ಮಳೆನೂ ಸ್ಟಾರ್ಟ್ ಆಗುತ್ತೆ ಹಿಂದೆ. ಈಗ ಮಳೆ ಸ್ಟಾರ್ಟ್ ಆಗುತ್ತೆ? ಈಗ ಸ್ಟಾರ್ಟ್ ಆಗುತ್ತೆ. ಹೌದಾ? ನೀನು ಹಿಂಗಾರು ಮಳೆನೋ ಮುಂಗಾರು ಮಳೆನೋ ಬರುತ್ತೆ. ಹಿಂಗಾರು ಮಳೆ ಅನ್ಸ್ಕೊತೀನಿ. ಹಿಂಗಾರು ಮಳೆ ಯಾವುದೊಂದು ಮಳೆ ಬರುತ್ತೆ ಇವಾಗ. ಮುಂಗಾರು ಮಳೆ, ಹಿಂಗಾರು ಮಳೆ. ಒಂದು ಮಳೆ ಬರುತ್ತೆ. 6 ತಿಂಗಳಿಗೊಂದು ಬೆಳೆ ಹಾಕಲ್ವಾ? ಇವಾಗ ಒಂದು ಮಳೆ ಬರುತ್ತೆ, ಬೆಳೆ ಹಾಕ್ತಾರೆ. ಬಟ್ ಅದರ ಒಟ್ಟಿಗೆ ಸಮ್ಮರಲ್ಲಿ ಹುಷಾರಾಗಿರ್ಬೇಕು ಎಲ್ಲರೂ. ಯಾರ್ಯಾರು ಎಲ್ಲೆಲ್ಲಿ ಹೋಗ್ತಾ ಇದ್ದೀರಾ ಟ್ರಿಪ್ಪು, ಹಾಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವೆಲ್ಲ ಹೋಗ್ತಾ ಇದ್ದೀರಾ? ನಾವೆಲ್ಲೂ ಪ್ಲ್ಯಾನ್ ಮಾಡಿಲ್ಲ, ಒಂದಂತೂ ಖಂಡಿತ ಇನ್ನು ಪ್ಲಾನಿಂಗ್ ಇಲ್ಲೂ ಇಲ್ಲ, ಮಾಡೂ ಇಲ್ಲ, ನಾವು ಇನ್ನೂ ಮಾಡಿಲ್ಲ. ದಯವಿಟ್ಟು ಈಗ ನನಗೆ ಗೊತ್ತಿರೋ ಯಾರ್ಯಾರು ಎಲ್ಲೆಲ್ಲಿ ಹೋಗ್ತಾ ಇದ್ದೀರಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ದಯವಿಟ್ಟು ಯಾರು ಸಹ ನಾನು ಹೇಳ್ತಾ ಇರೋದು, ಈ ಉಡುಪಿಸ್ಲು ಜಾಸ್ತಿ ಇರೋದ್ರಿಂದ ಮಂಗಳೂರು ಸೈಡ್ ಯಾರು ಹೋಗ್ಕೋಬೇಡಿ, ಉಡುಪಿ ಸೈಡ್ ಹೋಗ್ಕೋಬೇಡಿ. ಕಾಯಿಲೆಗಳು ಜಾಸ್ತಿ. ನಮಗೂ ಗೊತ್ತಿರಲಿಲ್ಲ, ನಮ್ಮ ಫ್ರೆಂಡ್ ನ್ಯೂಸಲ್ಲೂ ತೋರಿಸ್ತಾ, ಮೊಬೈಲಲ್ಲೂ ನೋಡಿದೆ. ಹೆವಿ ಬಿಸಿಲಿದೆ, ಟೆಂಪ್ರೇಚರ್ ಬಂದು 40, 41, 42 ಹೋಗ್ತಾ ಇದೆ ಅಂತೆ. ಈಗ ಸದ್ಯಕ್ಕೆ ಹೋಗ್ಬೇಡಿ, ವೇರಿಯೇಷನ್ ಇಲ್ಲಿ ವಾತಾವರಣಕ್ಕೂ ಅಲ್ಲಿ ವಾತಾವರಣ ಇದಾಗಿ ಸನ್ಸ್ಟ್ರೋಕ್ ಆಗ್ತಿದೆ ಜಾಸ್ತಿ. ಎಲ್ಲರಿಗೂ ತುಂಬ ಎಫೆಕ್ಟ್ ಆಗಿ ಬೆಡ್ಗಳೆಲ್ಲ ಖಾಲಿ ಇರ್ತದಂತೆ. ಹಂಗಾಗಿ ಯಾಕೆ ಬೇಕು ಸುಮ್ಮನೆ ಇವಾಗ ಇಲ್ಲೇ ಇದ್ಕೊಂಡು ನಮ್ಮದು ಲೋಕಲ್ಲೇ ಎಷ್ಟು ಓಡಾಡ್ಬೋದು, ಎಷ್ಟು ಓನ್ ಪ್ಲೇಸ್ ಇರುತ್ತೆ ಇಲ್ಲೇ ನೋಡಿ. ಅದ್ರ ಮೊದಲು ನಮ್ಮ ಉಡುಪಿ ಆ ಸೈಡ್ ಹೋಗೋ ಮೊದಲು
ಬ್ಯಾಕ್ ಟು ಊಟಿ ಸೈಡ್ ಟರ್ನ್ ಮಾಡಿ. ಅಲ್ಲೇನು ಕಡಿಮೆ ಇರುತ್ತಾ? ಹಾಂ, ವೆದರ್ ಚೇಂಜ್ ಆಗುತ್ತೆ. ಬಟ್ ಆದರೆ ನಮಗೆ ಮಡಿಕೇರಿ ಮಡಿಕೇರಿ ಸೈಡ್ ಓಡಾಡಿ, ಆಲ್ಮೋಸ್ಟ್ ಫಾರೆಸ್ಟ್ ಇರೋ ಕಡೆ ಸುತ್ತಾಡಿ, ಬಂಡೀಪುರ ಅದು ಬಿಟ್ಟರೆ ಬೇಸಿಗೆಗೆ ಎಲ್ಲೂ ಹೋಗ್ಬಾರ್ದು, ಸಾಧಾರಣವಾಗಿ ಜಾಸ್ತಿ ಈಗ ಮಕ್ಕಳಿಗೆಲ್ಲ ಬೇಸಿಗೆ ಇದೆ ಅಂದರೆ ಇನ್ನೇನು ಮಾಡ್ತೀರಾ, ಆದಷ್ಟು ನೀರನ್ನು ಅವಾಯ್ಡ್ ಮಾಡಿ ಗಾಯ್ಸ್. ನೀರಿರೋ ಜಾಗನ ಜಾಸ್ತಿ ಬಿಸಿಲಲ್ಲಿ ಮಕ್ಕಳನ್ನಂತೂ ಕೈಯಲ್ಲಿ ಹಿಡ್ಕೊಂಡು ಕೈ ಹಿಡ್ಕೊಂಡೇ ಹೋಗ್ರಿ. ಮಕ್ಕಳನ್ನ ಯಾವಾಗಲೂ ನೀರಿರೋ ಪ್ರದೇಶದ ಕಡೆ ಸಿಂಗಲ್ ಆಗಿ ಬಿಡಕ್ಕೆ ಹೋಗ್ಬೇಡಿ ದಯವಿಟ್ಟು ಅಂತ ಹೇಳ್ದ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಸಿಗೋಣ ಮತ್ತೊಂದು ಬ್ಲಾಗಲ್ಲಿ. ಥ್ಯಾಂಕ್ ಯು, ಬಾಯ್.